ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾವು ಗ್ಯಾಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಏನು ಆ ಮಾಹಿತಿಗಳು ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ದು ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಟಿಪ್ ಬಂದು, ಸ್ನೇಹಿತರೆ, ಯಾವತ್ತು ನೀವು ಗ್ಯಾಸನ್ನು ಫಿಟ್ ಮಾಡ್ತೀರಾ ಅವತ್ತು ನೀವು ಯಾವತ್ತಿನ ಡೇಟಲ್ಲಿ ನೀವು ಗ್ಯಾಸನ್ನು ಫಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಫಸ್ಟ್ ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನೀವು ಗ್ಯಾಸ್ ಖಾಲಿ ಆಗಿದ ತಕ್ಷಣ ನೀವು ಹೋಗಿ ಬುಕ್ಕನ್ನು ನೋಡೋ ಬದಲು ಈ ರೀತಿ ಸಿಲಿಂಡರ್ ಮೇಲೆ ಬರೆದಿಟ್ಕೊಂಡಾಗ ಎಷ್ಟು ತಿಂಗಳ ಕಾಲ ಬಂತು ನಿಮ್ಮ ಒಂದು ಸಿಲಿಂಡರ್ ಅಂತ ಹೇಳಿ ನಿಮಗೊಂದು ಅಂದಾಜಿನ ಲೆಕ್ಕ ಸಿಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೊಳ್ಳಿ ಅಂತ ಹೇಳಿದರೆ, ಸಿಲಿಂಡರನ್ನು ಓಪನ್ ಮಾಡಿ ನೀವು ಫಿಟ್ ಮಾಡ್ಕೊಂಡಿದ್ದ ತಕ್ಷಣ ನೀವು ನಿಮ್ಮ ಸಿಲಿಂಡರ್ ಮೇಲೆ ಈ ಒಂದು ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದು, ನಾವು ಸಿಲಿಂಡರನ್ನು ಫಿಟ್ ಮಾಡ್ಕೊಳ್ಳೋಕ್ಕೆ ಓಪನ್ ಮಾಡಬೇಕು ಅಂತ ಹೇಳಿದರೆ ನಾವು ಈ ರೀತಿ ಕೈಯಲ್ಲಿ ಆ ಒಂದು ಥ್ರೆಡ್ಡನ್ನು ಎಳೆದಾಗ ಏನಾಗುತ್ತೆ, ನಮಗೆ ಕೈಯಲ್ಲಿ ಒಂಥರ ಕುಯ್ದಂಗೆ ಆಗುತ್ತೆ, ನೋವಾಗುತ್ತೆ. ಈ ರೀತಿ ಎಳೆದು ಈ ರೀತಿ ನಾವು ಅದನ್ನು ಕ್ಯಾಪ್ನ ರಿಮೂವ್ ಮಾಡಬೇಕು ಅಂದರೆ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಮನೆಯಲ್ಲಿರುವಂತಹ ಕೋಮು ಬಾಚಣಿಗೆಯನ್ನು ತೆಗೆದುಕೊಳ್ಳಿ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಬಾಚಣಿಗೆಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಹುಕ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಆ ಹುಕ್ಕಲ್ಲಿ ನೀವು ಅದನ್ನು ಸಿಗಿಸ್ಕೊಂಡು ಟೈಟಾಗಿ ಎಳೆದು ಮೇಲೆ ಕ್ಯಾಪನ್ನು ಎತ್ತಿದಾಗ ಈಸಿಯಾಗಿ ನಿಮಗೆ ಆ ಕ್ಯಾಪ್ ರಿಮೂವ್ ಆಗುತ್ತೆ. ಸೊ ನಿಮಗೆ ಯಾವುದೇ ರೀತಿ ಕೈಗೂ ಕೂಡ ಪೇಯ್ನ್ ಆಗಲ್ಲ. ನೋಡಿ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲಾಕ್ ಓಪನ್ ಆಗ್ತಾ ಇದೆ ನೋಡಿ. ಓಪನ್ ಆಗಿದ ತಕ್ಷಣ ನೀವು ಅದನ್ನು ಹೀಗೆ ಮೇಲೆ ಎತ್ಕೊಳ್ಳಿ, ಸಾಕು. ನೋಡಿ, ಕೈಗೆ ಯಾವುದೇ ರೀತಿ ಶ್ರಮ ಇಲ್ಲದೇ ನಾವು ಈಸಿಯಾಗಿ ಈ ರೀತಿಯಾಗಿ ಕ್ಯಾಪನ್ನು ಓಪನ್ ಮಾಡ್ಕೊಳ್ಬಹುದು. ನೋಡಿ, ತೋರಿಸ್ತಾ ಇದ್ದೀನಲ್ವಾ, ಈ ರೀತಿಯಾಗಿ. ಈಗ ನಾನು ಸಿಲಿಂಡರನ್ನು ಓಪನ್ ಮಾಡೋದಾಗಿದೆ. ಇವಾಗ ಅದ್ರ ಮೇಲೆ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಯಾಕೆ ನೀರನ್ನು ಹಾಕ್ತಾ ಇದ್ದೀನಿ ಸಿಲಿಂಡರ್ ಮೇಲೆ ಅಂತ ಹೇಳಿದರೆ, ಇನ್ ಕೇಸ್ ಏನಾದರೂ ಗ್ಯಾಸ್ ಏನಾದರೂ ಲೀಕ್ ಆಗ್ತಾ ಇದೆ ಅಂತ ಹೇಳಿದರೆ ಈ ರೀತಿ ನೀರನ್ನು ಹಾಕೋದ್ರಿಂದ ಗ್ಯಾಸ್ ಏನಾದರೂ ಲೀಕ್ ಆಗ್ತಿದೆ ಮೇಲೆ ಬಬಲ್ಸ್ ಬರುತ್ತೆ. ಇನ್ ಕೇಸ್ ಏನಾದರೂ ಲೀಕ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಬಬಲ್ಸ್ ಬರಲ್ಲ. ಸೊ ಹಾಗಾಗಿ ಇದನ್ನು ನೀವು ಈಸಿಯಾಗಿ ಮನೆಯಲ್ಲೇ ಕಂಡಿಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ನೀರನ್ನು ಹಾಕಿದ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ನೀವು ಅದರೊಳಗಡೆ ಇರುವಂತಹ ನೀರನ್ನು ಕ್ಲೀನ್ ಮಾಡ್ಕೊಳ್ಳಿ. ನೀಟಾಗಿ ಅದರಲ್ಲಿ ಇರುವಂತಹ ನೀರನ್ನು ಕಾಟನ್ ಬಟ್ಟೆಯನ್ನು ಹಾಕಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಒಂದಷ್ಟು ದಿನಗಳ ಕಾಲ ನೀವು ಸಿಲಿಂಡರನ್ನು ಫಿಟ್ ಮಾಡಿಕೊಂಡು ಗ್ಯಾಸನ್ನು ಬಳಸ್ಕೊಂಡ ಮೇಲೆ ನಿಮ್ಮ ಗ್ಯಾಸ್ ಸಿಲಿಂಡರಿನಲ್ಲಿ ಎಷ್ಟು ಗ್ಯಾಸ್ ಉಳಿದಿದೆ ಅಂತ ಹೇಳಿ ಈಗ ನಿಮಗೆ ಗೊತ್ತಾಗಬೇಕು ಅಲ್ವಾ. ಹಾಗಿದ್ದಾಗ ಎಷ್ಟು ನೀವು ಸಿಲಿಂಡರ್ನಲ್ಲಿರುವಂತಹ ಗ್ಯಾಸನ್ನು ಖರ್ಚು ಮಾಡ್ಕೊಂಡಿದ್ದೀರಾ, ಇನ್ನೆಷ್ಟು ಮಿಕ್ಕಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಮನೆಯಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದನ್ನು ನೀವು ಒದ್ದೆ ಮಾಡ್ಕೊಳ್ಳಿ ಅಥವಾ ಚಂಡಿಯನ್ನು ಮಾಡ್ಕೊಳ್ಳಿ. ನೆನೆಸಿದ ಮೇಲೆ ಆ ಬಟ್ಟೆಯನ್ನು ಸಿಲಿಂಡರನ್ನು ಸುತ್ತಲೂ ನೀವು ಒರೆಸ್ಕೊಳ್ತಾ ಬನ್ನಿ. ಆ ಒದ್ದೆ ಬಟ್ಟೆಯಿಂದ ಒರೆಸಿದ ಮೇಲೆ ಒಂದು ಸ್ವಲ್ಪ ಹೊತ್ತು ನೀವು ಹಾಗೆ ಬಿಡಿ, ಸುತ್ತಲೂ ಒರೆಸ್ಕೊಂಡ್ಮೇಲೆ ನೀಟಾಗಿ ಅದನ್ನು ಚೆನ್ನಾಗಿ ಒರೆಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಡ್ರೈ ಆಗೋಕ್ಕೆ ಬಿಡಿ. ಡ್ರೈ ಆದಮೇಲೆ ನಿಮಗೆ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳಿದರೆ, ಸಿಲಿಂಡರಿನಲ್ಲಿ ಗ್ಯಾಸ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅದೇನಾಗಿರುತ್ತೆ ಅಂತ ಹೇಳಿದರೆ ಸ್ವಲ್ಪ ಒದ್ದೆ ಆಗಿನೇ ಇರುತ್ತೆ, ಒದ್ದೆ ಥರ ಇರುತ್ತೆ, ಅಂದರೆ ನೀರು ಥರ ಇರುತ್ತೆ. ಪ್ಲಸ್ ನಿಮಗೆ ಆ ಭಾಗದಲ್ಲಿ ಆ ಸಿಲಿಂಡರಿನ ಕಲರ್ ಏನಾಗುತ್ತೆ, ಡಾರ್ಕ್ ಆಗಿ ಕಾಣಿಸುತ್ತೆ. ಮೇಲ್ಭಾಗ ಏನಾಗಿರುತ್ತೆ, ಲೈಟಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ನಿಮಗೆ ಆ ಒಂದು ಸಿಲಿಂಡರಿನ ಮೇಲ್ಭಾಗದಲ್ಲಿ ನಿಮಗೆ ಗ್ಯಾಸ್ ಖಾಲಿಯಾಗಿರುತ್ತೆ. ಹಾಗಾಗಿ ನಿಮಗೆ ಆ ಪಾರ್ಟ್ ಲೈಟಾಗಿ ಕಾಣಿಸುತ್ತೆ. ಸೊ ಗ್ಯಾಸ್ ಇರುವಂತಹ ಭಾಗ ನಿಮಗೆ ಡಾರ್ಕ್ ಆಗಿ ಒದ್ದೆಯಾಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ರೀತಿ ಮಾಡಿಕೊಂಡಾಗ ನೀವು ಎಷ್ಟರಲ್ಲಿ ನೀವು ಯಾವ ಒಂದು ಲೆವೆಲಲ್ಲಿ ನೀವು ಗ್ಯಾಸನ್ನು ಖರ್ಚು ಮಾಡ್ಕೊಳ್ತಾ ಇದ್ದೀರಾ ಸೊ ಅಂತ ಹೇಳಿ ನಿಮಗೆ ಅದೊಂದು ಉಳಿತಾಯ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಗಿತ್ತು ಅಂತ ಹೇಳಿ, ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.